ಶ್ರೀ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಈ ರೀತಿಯಾಗಿದೆ. ಕೊಟ್ಟದನು ಕೈಗೊಂಬ ರಕ್ಷಣಾ ಬಿಟ್ಟಗಲ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ಬೆಟ್ಟ ಬೆನ್ನಿಲಿ ಹೊರಿಸಿದವರೊಳು ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಮುರಿದ ನಹಿತರನು. ಕೊಟ್ಟದನು ಕೈಗೊಂಬ ರಕ್ಷಣ, ಕೊಟ್ಟದನು ಕೈಗೊಂಬ ಅರಕ್ಷಣ ಬಿಟ್ಟಗಲ ತನ್ನವರ ದುರಿತಗಳ ಅಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ಬೆಟ್ಟ ಬೆನ್ನಿಲಿ ಹೊರಿಸಿದವರೊಳು ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರರಿಗೆ ಸುಧೆಯನು ಉಣಿಸಿದ ಮುರಿದನು ಅಹಿತರನು. ಕೊಟ್ಟದನು ಕೈಗೊಂಬ ರಕ್ಷಣ, ಕೊಟ್ಟದನು ಕೈಗೊಂಬ. ಭಕ್ತರು ಜ್ಞಾನ ಪುರಸ್ಸರವಾಗಿ ಏನೇನನ್ನ ಸಮರ್ಪಣೆ ಮಾಡ್ತಾರೆ, ಅದು ಏನೇ ಆಗಿರಬಹುದು. ಪತ್ರಂ ಪುಷ್ಪಂ ಫಲಂ ಥೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತ ಕೃಷ್ಣ ಗೀತೆಯಲ್ಲಿ ತಿಳಿಸಿದ ಹಾಗೆ ಅದು ಏನೇ ಆಗಿರಬಹುದು. ಪತ್ರ ಆಗಿರಬಹುದು, ಪುಷ್ಪ ಆಗಿರಬಹುದು, ಫಲ ಆಗಿರಬಹುದು, ಏನೂ ಇಲ್ವಾ ಕಡೆ ಪಕ್ಷ ನೀರೇ ಆಗಿರಬಹುದು. ಅದನ್ನ ಭಕ್ತಿಯಿಂದ ಕೊಟ್ಟಾಗ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ, ಅದನ್ನ ನಾನು ಸ್ವೀಕಾರ ಮಾಡ್ತೇನೆ ಅಂತ ಕೃಷ್ಣ ಗೀತೆಯಲ್ಲಿ ತಿಳಿಸ್ತಾನೆ. ಅದರಂತೆ ಭಕ್ತರು ಕೊಟ್ಟಿರತಕ್ಕಂಥದ್ದನ್ನ ಯಾರು ಜ್ಞಾನಾನುಸಂಧಾನ ಪೂರ್ವಕವಾಗಿ ಅದನ್ನ ಕೊಟ್ಟಿರ್ತಾರೆ, ಅಂತಹ ಭಕ್ತರು ಕೊಟ್ಟಿದ್ದನ್ನ ಕೈಗೊಂಬ ಅದನ್ನ ಸ್ವೀಕಾರ ಮಾಡ್ತಾನಂತೆ, ಅದನ್ನ ತೆಗೆದುಕೊಳ್ತಾನೆ. ಅರಕ್ಷಣ ಬಿಟ್ಟಗಲ ತನ್ನವರ, ತನ್ನವರ ಅಂತಂದ್ರೆ ತನ್ನ ಭಕ್ತರನ್ನ ಅರಕ್ಷಣವೂ ಬಿಟ್ಟಿರೋದಿಲ್ಲ. ಅರ್ಧಕ್ಷಣ, ಅರಕ್ಷಣ ಅಂತಂದ್ರೆ ಅರ್ಧಕ್ಷಣ ಅಂತ ಅರ್ಥ. ತನ್ನ ಭಕ್ತರನ್ನ ಅರ್ಧಕ್ಷಣವೂ ಬಿಟ್ಟಿರೋದಿಲ್ವಂತೆ. ಅರಕ್ಷಣ ಬಿಟ್ಟಗಲ, ಬಿಟ್ಟಗಲ ಅಗಲೋದಿಲ್ಲ, ಬಿಟ್ಟು ಅವರನ್ನ ದೂರ ಹೋಗೋದಿಲ್ಲ ಅಂತ ಅರ್ಥ. ಅಂದ್ರೆ ತುಂಬಾ ಸಮೀಪದಲ್ಲೇ ಇರ್ತಾನೆ. ತನ್ನವರ ದುರಿತಗಳಟ್ಟುವನು, ತನ್ನವರ ಅನ್ನೋದು ಎರಡು ಕಡೆಗೂ ಇಟ್ಕೊಳ್ಬೇಕು. ಅರಕ್ಷಣ ಬಿಟ್ಟಗಲ ತನ್ನವರ, ತನ್ನವರ ದುರಿತಗಳಟ್ಟುವನು. ತನ್ನವರು ತನ್ನ ಭಕ್ತರು ಅಂತ ಯಾರಿರ್ತಾರೆ ಅವರ ದುರಿತಗಳು, ದುರಿತ ಅಂತಂದ್ರೆ ಪಾಪ, ಎಲ್ಲ ಪಾಪಗಳನ್ನು ಕೂಡ ಅದನ್ನ ಅಟ್ಟುವನು, ಅದನ್ನ ಓಡಿಸ್ತಾ ಇರ್ತಾನಂತೆ. ದೂರದಲ್ಲಿ, ಅದು ಹತ್ತಿರ ಬರೋಕೆ ಬಿಡೋದಿಲ್ವಂತೆ, ಅದನ್ನ ದೂರದಲ್ಲೇ ಅದನ್ನ ಪರಿಹಾರ ಮಾಡಿಬಿಡ್ತಾನೆ. ದುರಿತಗಳಟ್ಟುವನು ದೂರದಲ್ಲಿ. ಇವನೆಂಥವನು ಅಂದ್ರೆ ದುರಿತಾರಣ್ಯ ಪಾವಕನು. ದುರಿತವೇ ಅರಣ್ಯ. ಅರಣ್ಯಕ್ಕೆ ಒಂದು ಕಿಡಿ ಸಾಕು, ಚೆನ್ನಾಗಿ ಒಣಗಿರ್ತಕ್ಕಂತಹ ಅರಣ್ಯ, ಅದಕ್ಕೆ ಒಂದೇ ಒಂದು ಕಿಡಿ ಬೆಂಕಿ ಬಿದ್ರೆ ಸಾಕು, ಇಡೀ ಅರಣ್ಯ ಹೇಗೆ ಸುಟ್ಟು ಭಸ್ಮ ಆಗತ್ತೋ ಹಾಗೆ ಪಾಪವೆಂಬಂತಹ ಅರಣ್ಯ ಏನಿದೆ ಅದಕ್ಕೆ ಪರಮಾತ್ಮ ಹೇಗಿದ್ದಾನೆ, ಪಾವಕನಂತೆ ಇದ್ದಾನೆ, ಅಂದ್ರೆ ಅಗ್ನಿ ಸದೃಶನಾಗಿದ್ದಾನೆ. ಅದಕ್ಕೆ ಆಚಾರ್ಯ ಅಂತಾರೆ ಒಂದು ಕಡೆ, ಅಸಂಶಯಂ ದಹತ್ಯಾಶು ಸ್ಥೂಲರಾಶಿ ವಿವಾನಲಹ ಅಂತ. ಹಾಗೆ ಅದರಂತೆ ಯಾರು ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ಇರ್ತಾರೆ ಅಂಥವರ ಎಲ್ಲ ಪಾಪಗಳು ಕೂಡ ಸುಟ್ಟು ಭಸ್ಮ ಆಗತ್ತೆ. ಅಲ್ಲಿ ಹತ್ತಿಯ ರಾಶಿಯನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದು, ಇಲ್ಲಿ ಇಡೀ ಅರಣ್ಯವನ್ನೇ ಕೊಡ್ತಾ ಇದ್ದಾರೆ. ಅರಣ್ಯವನ್ನ ಕೊಟ್ಟು ಹೇಗೆ ಅರಣ್ಯ ಒಂದು ಕಿಡಿ ಬೆಂಕಿಯಿಂದ ಹೇಗೆ ಸುಟ್ಟು ಭಸ್ಮ ಆಗಿ ಬಿಡುತ್ತೋ ಹಾಗೆ ಪರಮಾತ್ಮ ಹಾಗೆ ಇದ್ದಾನೆ. ಅಂದ್ರೆ ಆ ಎಲ್ಲ ಪಾಪಗಳನ್ನ ಪರಿಹಾರ ಮಾಡುವಂತಹ
ಪರಮಾತ್ಮ ಅಗ್ನಿಯಂತೆ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ದುರಿತಾರಣ್ಯ ಪಾವಕನು ಅಂಥವನು ಬೆಟ್ಟ ಬೆನ್ನಿಲಿ ಹೊರಿಸಿದವರೊಳು. ಬೆಟ್ಟವನ್ನ ಬೆನ್ನಿನಲ್ಲಿ ಹೊರಿಸಿದವರು ಯಾರು? ದೇವತೆಗಳು. ಯಾವಾಗ ದುರ್ವಾಸರು ಶಾಪವನ್ನ ಕೊಟ್ಟರು ಎಲ್ಲ ದೇವತೆಗಳಿಗೂ ಕೂಡ, ಅವಾಗ ಸಮುದ್ರ ಮಥನ ಪ್ರಾರಂಭ ಆಯಿತು. ಪರಮಾತ್ಮನ ಆಜ್ಞೆಯಿಂದ ದೇವತೆಗಳು ದೈತ್ಯರೆಲ್ಲರೂ ಸೇರಿ ಸಮುದ್ರ ಮಥನವನ್ನ ಮಾಡ್ತಾ ಇದ್ದಾರೆ. ಆಗ ಆ ಮಂದರ ಪರ್ವತವನ್ನ ಇಟ್ಟುಕೊಂಡು ಮಥನವನ್ನ ಪ್ರಾರಂಭ ಮಾಡಿದಾಗ ಮಂದರ ಪರ್ವತ ಮುಳುಗಲಿಕ್ಕೆ ಪ್ರಾರಂಭ ಆಯಿತು. ಹಾಗಾದ್ರೆ ಆ ಮಂದರ ಪರ್ವತದ ಒಳಗಡೂ ಒಂದು ರೂಪದಿಂದ ತಾನು ಪ್ರವೇಶವನ್ನ ಮಾಡದ, ಹೊರಗಡೆ ಕೂರ್ಮ ರೂಪವನ್ನ ತಾಳಿ ತಾನು ಆ ಮಂದರ ಪರ್ವತವನ್ನ ಎತ್ತಿ ಹಿಡಿದ. ಅಂದ್ರೆ ಆ ಬೆಟ್ಟವನ್ನ ತೆಗೆದಿಟ್ಟವರು ಯಾರು? ಎಲ್ಲ ದೇವತೆಗಳು ಕೂಡ. ಆ ದೇವತೆಗಳೆಲ್ಲ ಪರಮಾತ್ಮನ ಬೆನ್ನಿನ ಮೇಲೆ ಹೊರಸಿದ್ರು. ಹೊರಸದಾಗಲೂ ಕೂಡ ಅದಕ್ಕೇನೋ ಅವನಿಗೆ ಸಿಟ್ಟು ಮಾಡಿದನೇನೋ, ಅವನಿಗೇನಾದ್ರು ಸಿಟ್ಟು ಬಂತ? ಈ ರೀತಿಯಾಗಿ ಮಾಡಿದ್ದಾರಲ್ಲ ಅಂತ ಇದು ಅಪರಾಧ ಅಂತ ಪರಿಗಣನೆ ಮಾಡ್ಲೇ ಇಲ್ಲ. ಏನು ಮಾಡ್ದ? ಅವರಿಗೆ ಅಮೃತ ಪ್ರಾಶನವನ್ನೇ ಮಾಡಿಸ್ಬಿಟ್ಟ. ದೇವತೆಗಳಿಗೆಲ್ಲ ಅಮೃತವನ್ನ ಕೊಟ್ಟ, ದೈತ್ಯರಿಗೆಲ್ಲ ಎಷ್ಟು ಪ್ರಯತ್ನವನ್ನ ಮಾಡಿದ್ರು ಕೂಡ ಅಮೃತ ಪ್ರಾಶನವನ್ನ ಮಾಡ್ಲಿಲ್ಲ. ಆದ್ರಿಂದ ಸಿಟ್ಟು ಮಾಡಿದನೇನೋ, ಸಿಟ್ಟನ್ನೋದು ಇಲ್ವೇ ಇಲ್ಲ. ಯಾಕೆ ಅಂತಂದ್ರೆ ಸಿಟ್ಟು ಅನ್ನೋದು ಅಜ್ಞಾನದ ಕಾರ್ಯ. ಸಿಟ್ಟೆಲ್ಲಾರು ಇರತ್ತಾ? ಪರಮಾತ್ಮನಿಗೆ ಸಿಟ್ಟು ಬರೋದೇ ಇಲ್ಲ. ಅದಕ್ಕೆ ಆಚಾರ ಅಂತಾರೆ, ಸಿಟ್ಟು ಅಂದ್ರೆ ಏನು? ಸಿಟ್ಟು ಅಂತಂದ್ರೆ ಪರಮಾತ್ಮನ ಸಿಟ್ಟಿಗೆ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಯಸ್ಯ ಕ್ಷಮಾತ್ಮಕೋ ಕ್ರೋಧ ಅಂತ. ಯಾವಾಗ ಸಜ್ಜನರಾಗಿರ್ತಕ್ಕಂಥವರು ಹಾದಿಯನ್ನ ಬಿಟ್ಟಿರ್ತಾರೆ, ಅವರೇನಾರು ಬೇರೆ ಮಾರ್ಗವನ್ನ ಹಿಡಿದಾಗ, ತನ್ನ ಭಕ್ತರು ಏನಾರು ಬೇರೆ ಮಾರ್ಗವನ್ನ ಹಿಡಿದಾಗ, ಆ ಭಕ್ತರ ಮೇಲಿನ ದಯೆಯಿಂದ ಅವರನ್ನ ಆ ಮಾರ್ಗದ ಹಾದಿಯನ್ನ ಬಿಡಿಸಿ, ಆ ಕೆಟ್ಟ ಮಾರ್ಗದ ಹಾದಿಯನ್ನ ಬಿಡಿಸಿ ಅವರನ್ನ ಒಳ್ಳೆಯ ಮಾರ್ಗಕ್ಕೆ ತೆಗೆದುಕೊಂಡು ಬರೋದೇನಿದೆ, ಅದೇನೇ ಪರಮಾತ್ಮ ಮಾಡತಕ್ಕಂತಹ ಸಿಟ್ಟು ಅವರ ಮೇಲೆ. ಅದು ಕ್ಷಮಾತ್ಮಕವಾಗಿರುತ್ತೆ ಅಂತ. ಎಸ್ಸ ಕ್ಷಮಾತ್ಮಕೋ ಕ್ರೋಧ, ಅದು ಕ್ಷಮೆಯ ಸ್ವರೂಪವಾಗಿರತ್ತಂತೆ. ಯಾವುದು? ಪರಮಾತ್ಮನ ಸಿಟ್ಟು ಅಂತಂದ್ರೆ ಅದು ಕ್ಷಮೆಯ ಸ್ವರೂಪ, ಅಂದ್ರೆ ಅದು ಗುಣವೇ ಆಗ್ಬಿಟ್ಟಿರತ್ತೆ ಅಂತಂತಾರೆ. ಸಿಟ್ಟು ಅನ್ನೋದು ಅಜ್ಞಾನದ ಕಾರ್ಯ, ಅದೆಲ್ಲ ನಮ್ಮಲ್ಲಿರುತ್ತೆ, ನಮ್ಮಂತಹ ಸಾಮಾನ್ಯ ಮನುಷ್ಯರಲ್ಲಿರುತ್ತೆ ಹೊರತು ಪರಮಾತ್ಮನಲ್ಲಿ ಅದು ಯಾವುದೂ ದೋಷಗಳು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಸಿಟ್ಟು ಮಾಡಿದನೇನೋ ಹರಿ ಕಂಗೆಟ್ಟ ಸುರರಿಗೆ ಸುಧೆಯನ್ನು ಉಣಿಸಿದ ಮುರಿದ ನಹಿತರನು. ಭಗವಂತ ಕಂಗೆಟ್ಟಿರ್ತಕ್ಕಂತಹ ದೇವತೆಗಳೆಲ್ಲರೂ ಕೂಡ ಆ ವಾಸುಕಿಯ ಜ್ವಾಲೆ ಏನಿದೆ, ಆ ವಿಷಪೂರಿತವಾಗಿರತಕ್ಕಂತಹ ಜ್ವಾಲೆ ಅದೆಲ್ಲ ತಟ್ಟುತ್ತಾ ಇದೆ. ದೇವತೆಗಳಿಗೆಲ್ಲ ತುಂಬಾ ಸುಸ್ತಾಗೋಗಿದೆ. ಆದರೂ ಕೂಡ ಪರಮಾತ್ಮ ಏನು ಮಾಡದ? ಅವರನ್ನೆಲ್ಲ ರಕ್ಷಣೆಯನ್ನ ಮಾಡಿದ್ದಾನೆ. ಕಂಗೆಟ್ಟ ಸುರರಿಗೆ ಸುಧೆಯನ್ನು ಉಣಿಸಿದ, ಅಮೃತವನ್ನ ಪ್ರಾಶನ ಮಾಡಿಸ್ತಾ ಇದ್ದಾನೆ. ಆ ದೇವತೆಗಳನ್ನ ದ್ವೇಷಿಸುವಂತಹ ಎಲ್ಲ ದೈತ್ಯರನ್ನು ಕೂಡ ತಾನು ಮುರಿದನು ಅಹಿತರನು. ಅಹಿತರು ಅಂತಂದ್ರೆ ದೇವತೆಗಳನ್ನ ದ್ವೇಷ ಮಾಡುವಂತಹ ದೈತ್ಯರು, ಹಿತವನ್ನ ಬಯಸದೇ ಇರುವಂಥವರು ಅಹಿತರು ಅಂದ್ರೆ ದೈತ್ಯರು ಅಂತ ಅರ್ಥ. ಆ ದೈತ್ಯರನ್ನೆಲ್ಲ ಮುರಿದಿದ್ದಾನೆ, ಅವರನ್ನೆಲ್ಲ ನಾಶ ಮಾಡಿದ್ದಾನೆ ಅಂತ ಅರ್ಥ. ಅಂದ್ರೆ ಯಾವಾಗ ಭಕ್ತರಾಗಿರ್ತಕ್ಕಂಥವರು ಜ್ಞಾನಪೂರ್ವಕವಾಗಿ ಏನನ್ನ ಸಮರ್ಪಣೆ ಮಾಡಿದ್ರು ಕೂಡ ಪರಮಾತ್ಮ ಅದನ್ನ ಸ್ವೀಕಾರ ಮಾಡ್ತಾನೆ. ಕೊಟ್ಟದನ್ನು ಕೈಗೊಂಬ. ಹಾಗಾದ್ರೆ ಏನನ್ನು ಕೊಡಬೇಕು ಅಂತಂದ್ರೆ ಇದೆಲ್ಲ ಕೊಡ್ತೀವಿ, ಹೌದು. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ನಮ್ಮ ಯೋಗ್ಯತಾನುಸಾರವಾಗಿ ಪ್ರತಿನಿತ್ಯ ನಾವು ಸಮರ್ಪಣೆಯನ್ನ ಮಾಡ್ತೀವಿ, ನಿಜ. ಆದ್ರೆ ನಿಜವಾಗ್ಲೂ ಕೊಡಬೇಕಾಗಿರೋದು ಯಾವುದು ಅಂತಂದ್ರೆ ಪ್ರತಿನಿತ್ಯ ನಾವು ಮಾಡುವಂತಹ ಕರ್ಮ, ಅದನ್ನ ಮೊದಲು ಕೊಡಬೇಕು. ಅದು ಪರಮಾತ್ಮನ ಕೈಗೆ ಸಮರ್ಪಣೆಯನ್ನ ಮಾಡಬೇಕು. ಕೃಷ್ಣಾರ್ಪಣಮಸ್ತು ಅಂತ ಹೆಜ್ಜೆ ಹೆಜ್ಜೆಗೆ ನಾವು ಮಾಡ್ತಾ ಇರತಕ್ಕಂತಹ ಕರ್ಮ ಏನಿದೆ ಇದನ್ನ ಸಮರ್ಪಣೆ ಮಾಡಬೇಕು. ಅದನ್ನ ಸಮರ್ಪಣೆ ಮಾಡಿದಾಗ ಏನ್ ಮಾಡ್ತಾನೆ? ಕೈಗೊಂಬ, ಅದನ್ನ ಸ್ವೀಕಾರ ಮಾಡ್ತಾನೆ.
ಅಂದ್ರೆ ಇಲ್ಲಿ ಶುಭ ಕರ್ಮವೂ ಉಂಟು, ಅಶುಭ ಕರ್ಮವೂ ಉಂಟು. ಇದನ್ನ ಸಮರ್ಪಣೆಯನ್ನ ಮಾಡಿಬಿಡ್ಬೇಕು. ಮಾಡಿದಾಗ ಏನು ಮಾಡ್ತಾನೆ ಪರಮಾತ್ಮ? ಅದರಲ್ಲಿರ್ತಕ್ಕಂತಹ ತನ್ನ ಸ್ವಾಖ್ಯ ರಸವನ್ನ ತಾನು ಸ್ವೀಕಾರ ಮಾಡ್ತಾನೆ. ಆ ಪದಾರ್ಥಗಳಲ್ಲಿರುವಂತಹ ಸ್ವಾಖ್ಯ ರಸವನ್ನೂ ಸ್ವೀಕಾರ ಮಾಡ್ತಾನೆ. ಈ ಕರ್ಮದಲ್ಲೂ ಕೂಡ ಪರಮಾತ್ಮ ಏನ್ ಮಾಡ್ತಾನೆ? ಆ ತನ್ನದೇ ಆದಂತಹ ಶುಭ ರಸ ಏನಿದೆ ಅದನ್ನ ತಾನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಭಕ್ತರನ್ನ ಉದ್ಧಾರ ಮಾಡ್ತಾನೆ. ಆದ್ರಿಂದ ಪ್ರತಿನಿತ್ಯ ನಾವು ಕೊಡೋದಾದ್ರೆ ಏನೇನು ಕೊಡಬೇಕು? ಕರ್ಮವನ್ನ ಕೊಡಬೇಕು. ನಾವು ಮಾಡುವಂತಹ ಕರ್ಮ ಏನೇನಿದೆ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಅಂತ, ಕಾಯ ವಾಚ ಮನಸ ಇಂದ್ರಿಯಗಳಿಂದ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಕರ್ಮಗಳನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು. ಬಿಂಬರೂಪಿಯಾದಂತಹ ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡಬೇಕು. ಅದನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಮಾಡಿದ್ರೆ ಏನ್ ಮಾಡ್ತಾನೆ? ಇದರಿಂದ ಏನ್ ಫಲ ಅಂತಂದ್ರೆ ಅದಕ್ಕಂದ್ರು ಅರೆಕ್ಷಣ ಬಿಟ್ಟಗಲ ತನ್ನವರ. ಅದಕ್ಕೆ ಫಲನೇ ಅದು. ಒಂದು ಕ್ಷಣವೂ ಪರಮಾತ್ಮ ತನ್ನವರನ್ನ ಬಿಟ್ಟಿರೋದಿಲ್ವಂತೆ. ಅಂದ್ರೆ ತನ್ನ ಭಕ್ತರು ಅಂತ ಸ್ವೀಕಾರ ಮಾಡಿಬಿಟ್ಟ ಅಂತಂತ ಆದ್ರೆ ಒಂದ್ಸತಿ ಅವರನ್ನ ಎಂದೆಂದಿಗೂ ಬಿಟ್ಟಿರೋದಿಲ್ಲ. ಅರೆಕ್ಷಣ ಬಿಟ್ಟಗಲ ತನ್ನವರ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಅಗ್ನಿ ಹೇಗೆ ಇಡೀ ಕಾಡನ್ನ ದಹಿಸಿ ಬಿಡತ್ತೆ, ಹಾಗೆ ಪರಮಾತ್ಮ ನಮ್ಮ ಎಲ್ಲ ಪಾಪಗಳನ್ನ ಪರಿಹಾರ ಮಾಡಿಬಿಡ್ತಾನೆ, ದಹಿಸಿ ಬಿಡ್ತಾನೆ. ಮತ್ತೆ ಅದು ಬರದೇ ಇರೋ ಹಾಗೆ ಮಾಡ್ತಾನೆ. ದೂರದಲ್ಲೇ ಅದು ಎಲ್ಲವನ್ನೂ ಕೂಡ ನಾಶ ಮಾಡಿಬಿಡ್ತಾನೆ. ಇಂತಹ ಪರಮಾತ್ಮ ಬೆಟ್ಟವನ್ನ ಯಾರು ಹೊರಿಸಿದ್ದಾರೆ ದೇವತೆಗಳು, ಅವರ ಮೇಲೆ ಎಂದೆಂದಿಗೂ ಸಿಟ್ಟನ್ನ ಮಾಡ್ಕೊಳ್ಳಿಲ್ಲ. ಅದೆಲ್ಲ ದೋಷವೇ ಇಲ್ಲ ಅವನಲ್ಲಿ. ಆ ಯಾವ ದೋಷಗಳೂ ಪರಮಾತ್ಮನಲ್ಲಿ ಇಲ್ಲ. ಮತ್ತೆ ಯಾರು ದೇವತೆಗಳೆಲ್ಲ ಬಂದು ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ಕೂರ್ಮರೂಪಿಯಾಗಿ ಬಂದು ತಾನು ಮಂಧರ ಪರ್ವತವನ್ನ ಎತ್ತಿ ಹಿಡಿದು, ಆಮೇಲೆ ಅಮೃತೋತ್ಪತ್ತಿ ಆದಾಗ ಆ ಅಮೃತ ಪ್ರಾಶನವನ್ನ ದೇವತೆಗಳಿಗೆ ಮಾಡಿಸಿದ್ದಾನೆ, ದೈತ್ಯರಿಗೆ ಅದನ್ನ ಮಾಡಿಸ್ಲಿಲ್ಲ. ಅದಕ್ಕೆ ಕಂಗೆಟ್ಟ ಸುರರಿಗೆ ಸುಧೆಯನ್ನು ಉಣಿಸಿದ ಮುರಿದ ನಹಿತರನು. ಅದಕ್ಕೆ ಏನ್ ಮಾಡಬೇಕು? ಭಕ್ತಿಯಿಂದ ನಮ್ಮ ಕೈಲಿ ಏನ್ ಸಾಧ್ಯ ಆಗತ್ತೆ, ನಮ್ಮ ಯೋಗ್ಯತಾನುಸಾರವಾಗಿ ಏನ್ ಸಾಧ್ಯ ಆಗತ್ತೆ ಅದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣಗೆ ಅರ್ಪಿತ ಎನ್ನುತ್ತ ಒಂದೇ ಮನಸ್ಸಿನಲ್ಲಿ ಸಿಂಧು ಶಯನನ ಭಜಿಪ ಎಂದೆಂದು ವಾಸಿಪನ ಮಂದಿರದೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲ ಕುಮೀರಮಣ ಇವಗಿಲ್ಲ ಗರುವ ಹೂವ ತರುವರ ಮನೆಗೆ ಹುಲ್ಲ ತರುವ. ಇದನ್ನೇ ಏನಂದು ಪುರಂದರದಾಸರು, ಅದನ್ನೇ ಜಗನ್ನಾಥದಾಸರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.